ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಮತಾ ಬ್ಯಾನರ್ಜಿಯವರ TMC ಪಕ್ಷವನ್ನು ವಿಲೀನ ಮಾಡಿಕೊಳ್ಳಿಕ್ಕೆ ಕಾಂಗ್ರೆಸ್ ಪಕ್ಷ ಕಸರತ್ತು. ಸೆಡ್ಡು ಹೊಡೆದಂಥ BJPಯ ಮಾಸ್ಟರ್ ಪ್ಲ್ಯಾನ್. TMCಯಿಂದ ಮಮತಾ ಬ್ಯಾನರ್ಜಿಯ ಉಚ್ಚಾಟನೆ ಸಾಧ್ಯತೆ ಏನಿದು ಮೆಗಾ ಅಪ್ಡೇಟ್. ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಿನ್ನೆ ಸಂಜೆಯಿಂದ ಒಂದು ದೊಡ್ಡದಾದಂಥ ಪತ್ರ ಹರಿದಾಡ್ತಾ ಇತ್ತು. ಅದೇನೆಂದರೆ ಎಮರ್ಜೆನ್ಸಿ ಮೀಟಿಂಗ್ ಎನ್ನುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಕಾಂಗ್ರೆಸ್ನ ಇಂದಿರಾ ಭವನದಲ್ಲಿ 11:30 ಕಾಂಗ್ರೆಸ್ ಪಕ್ಷ ಒಂದು ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿತ್ತು. ಅಂದರೆ AICC ಹೆಡ್ ಆಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೊರಡಿಸಿದಂಥ ಆದೇಶ ಪತ್ರದಲ್ಲಿ AICCಯ ಸೆಕ್ರೆಟರಿಗಳು, ಎಲ್ಲ ರಾಜ್ಯದ ಸೆಕ್ರೆಟರಿಗಳು ಮತ್ತು ಎಲ್ಲ ರಾಜ್ಯದ KPCC ಅಂದರೆ PCC ಪ್ರೆಸಿಡೆಂಟ್ಗಳು ಈ ಮೀಟಿಂಗ್ನಲ್ಲಿ ಹಾಜರಿರಬೇಕು ಅನ್ನುವಂಥ ಒಂದು ಉದ್ದೇಶದ ಲೈನನ್ನು ಇಟ್ಕೊಂಡು ಇವತ್ತು ಮೀಟಿಂಗನ್ನು ಕರೆಯಲಾಗಿತ್ತು. ಮತ್ತು ಇವತ್ತು ಕೂಡ ಮೀಟಿಂಗ್ನ 11:30 ಮೀಟಿಂಗ್ ಆಗಿತ್ತು. ಜೊತೆಗೆ ಇಂಡಿ ಮೈತ್ರಿಕೂಟದ ಕೆಲವೊಬ್ಬ ನಾಯಕರು ಕೂಡ ಆ ಒಂದು ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಿದರು. ಅದರಲ್ಲೂ ಮುಖ್ಯವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಇದ್ದರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ, ಹೀಗೆ ಅನೇಕ ಜೊತೆಗೆ ದೊಡ್ಡ ದೊಡ್ಡ ನಾಯಕರು ಕೂಡ ಇದ್ದರು. ಅಲ್ಲಿ ಚರ್ಚೆಯಾಗುವಂಥ ವಿಷಯ ಅದೇನಾಗಿತ್ತಂದರೆ, ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿಯವರು ಕಾಂಗ್ರೆಸ್ ಜೊತೆ ಮರ್ಜ್ ಆಗ್ತಾರೆ. ಆ ಮುಖಾಂತರ BJPಯನ್ನು ಕಟ್ಟಿ ಹಾಕಲಿಕ್ಕೆ ಮತ್ತು ಒಂದೇ ಒಂದು ಚುನಾವಣೆಯಲ್ಲಿ 15 ವರ್ಷಗಳಿಂದ 2011ರಿಂದ 2026 ತನಕ 15 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದಂಥ ಎಡಪಂಥೀಯ ಪಕ್ಷವನ್ನು ಹೇಗೆ ಬಲಪಂಥೀಯ ಪಕ್ಷ BJP ಮಕಾಡೆ ಮಲಗಿಸಲ್ಲ, ಅದಾದ ನಂತರ ಈ ಸೇಡನ್ನು ತೀರಿಸಿಕೊಳ್ಳಲೇಬೇಕೆನ್ನುವಂಥ ದೃಷ್ಟಿಯಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಒಂದು ತಂತ್ರವನ್ನು ಮಾಡಿಕೊಂಡು, ಇಲ್ಲ ನಾವು ಕಾಂಗ್ರೆಸ್ ಜೊತೆ ಮರ್ಜ್ ಆಗಿ ಅಲ್ಲಿ ಎರಡು ಪಕ್ಷಗಳು ಮಾತ್ರ ಹೋರಾಡಲಿ, ಒಂದು ಕಾಂಗ್ರೆಸ್ ಹೋರಾಡಲಿ ಮತ್ತೊಂದು BJP ಹೋರಾಡಲಿ ಅನ್ನುವಂಥ ಕಾರಣಕ್ಕಾಗಿ ಏನಾದರೂ ಮಾಡಿ 2029ಕ್ಕೆ ಈ BJPಯನ್ನು ಮಕಾಡೆ ಮಲಗಿಸ್ಬೇಕು ಅಥವಾ ಅಧಿಕಾರದಿಂದ ದೂರ ಇರಬೇಕು. ಜೊತೆಗೆ ಮೋದಿ ಅನ್ನುವಂಥ ಒಬ್ಬ ನಾಯಕನನ್ನು ಅಧಿಕಾರದಿಂದ ದೂರ ಇರಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈಗ ತೃಣಮೂಲ ಕಾಂಗ್ರೆಸ್ನ ಸಂಸ್ಥಾಪಕಿ ಮಮತಾ ಬ್ಯಾನರ್ಜಿಯವರು ಕೂಡ ತಮ್ಮ ಪಕ್ಷವನ್ನು ಕಾಂಗ್ರೆಸ್ ಜೊತೆ ವಿಲೀನ ಮಾಡಲಿಕ್ಕೆ ಸಜ್ಜಾಗಿದ್ದರೆ ಆ ಮುಖಾಂತರ ಒಂದು ಮಾತುಕತೆ ಕೂಡ ಆಗಿದೆ. ಇವತ್ತು ಅದು ಅಧಿಕೃತವಾಗುತ್ತೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಇವತ್ತು ಮೀಟಿಂಗ್ ಆಯಿತು. ಮೀಟಿಂಗ್ ಆದ ನಂತರ ಕಾಂಗ್ರೆಸ್ ಪಕ್ಷ ಒಂದು ಹಂತಕ್ಕೆ ತಣ್ಣಗಾಯ್ತು ಅಂತ ಹೇಳ್ಬೋದು. ಮೀಟಿಂಗ್ ನಂತರ ಒಂದೊಂದೇ ಸಬ್ಜೆಕ್ಟ್ ಹೊರಬಂದು, ಅದೇನೆಂದರೆ ಸದ್ಯದ ಮಟ್ಟಿಗೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಲ್ಲ. ಜೊತೆಗೆ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಇಂಡಿ ಮೈತ್ರಿಕೂಟ ಅಂದರೆ INDA ಮೈತ್ರಿಕೂಟದ ಒಂದು ಮುಂದಿನ ಯೋಜನೆಗಳ ಬಗ್ಗೆ, ಹೇಗೆ ನಾವು ಮುಂದೆ ಪಕ್ಷವನ್ನು ಬಲವರ್ಧನೆ ಮಾಡಬೇಕು, 2029ಕ್ಕೆ ಹೇಗೆ ಹೋರಾಡಬೇಕು, ಅಥವಾ ನಮ್ಮ ಪಕ್ಷವನ್ನು ದೊಡ್ಡ ಪಕ್ಷವಾದಂಥ BJP ಹುರಿದು ಮುಗ್ತಿದೆ ಅದನ್ನು ಹೇಗೆ ಬಚಾವಾಗಬೇಕು ಅನ್ನುವಂಥ ಮೀಟಿಂಗ್ನ ಸಾರಾಂಶ ಆಯಿತು ಎನ್ನುವಂಥ ಒಂದು ಮಾತನ್ನು ವೇಣುಗೋಪಾಲ್ ಅವರು ಪ್ರೆಸ್ ಮೀಟ್ನಲ್ಲಿ ಹೇಳ್ತಾರೆ. ಆದರೆ ಇದಕ್ಕೆ ಒಂದು ಸುದ್ದಿ ಏನಂದರೆ, ಯಾವುದೇ ಕಾರಣಕ್ಕೂ ಕೂಡ TMC ಕಾಂಗ್ರೆಸ್ ಪಕ್ಷದ ಜೊತೆ ಮರ್ಜ್ ಆಗುವ ಹಾಗೇ ಇಲ್ಲ. ಇದು ಇದೀಗ ಬರ್ತಾ ಇರುವಂಥ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಯಾಕಂದರೆ TMC ಪಕ್ಷವೇ ಬೇರೆಯಾಗಿದೆ. ಆ ಪಕ್ಷದಲ್ಲಿ ಸ್ವತಃ TMC ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿಯವರು ಇಲ್ಲ. ನೋಡಿ, ತೃಣಮೂಲ ಕಾಂಗ್ರೆಸ್ನ ಸ್ಥಿತಿ ಯಾವ ಲೆವೆಲ್ಗೆ ಆಗಿದೆ ಅಂದರೆ, ತೃಣಮೂಲ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸಿದಂಥ ಮಮತಾ ಬ್ಯಾನರ್ಜಿಯವರು ಇದೀಗ TMC ಪಕ್ಷದಲ್ಲಿ ಇಲ್ಲ, ಅವರೇ ಇಲ್ಲ. TMC ಪಕ್ಷದ ಓನರ್ಶಿಪ್ ಆಗಿರ್ಬೋದು, TMC ಪಕ್ಷದ ಅಧಿಕಾರ ಎಲ್ಲವೂ ಕೂಡ ರಿತಬ್ರತ ರಾಯ್ ಅನ್ನುವಂಥ ಒಬ್ಬ ಯುವ MLA ಜೊತೆಗಿದೆ. ಯಾಕಂದರೆ ನಾವು ವೆಸ್ಟ್ ಬೆಂಗಾಲ್ನ ವಿಷಯಕ್ಕೆ ಬರೋದಾದರೆ, ವೆಸ್ಟ್ ಬೆಂಗಾಲ್ನಲ್ಲಿ 294 ಸೀಟ್ ಇದೆ. ಆ 294 MLA ಸೀಟ್ನಲ್ಲಿ ಸರಿಸುಮಾರು 207 ಅಂದರೆ 207 MLAಗಳನ್ನ BJP ಗೆದ್ದುಕೊಂಡ್ರೆ, ಮತ್ತೊಂದು ಕಡೆ ಮಕಾಡೆ ಮಲಗಿದಂಥ ತೃಣಮೂಲ ಕಾಂಗ್ರೆಸ್ ಗೆದ್ದಿದ್ದು ಕೇವಲ 80 MLAಗಳನ್ನ ಮಾತ್ರ. ಆ 80 MLAಗಳಲ್ಲಿ 64 MLAಗಳು TMCಯ ಆ ಮಮತಾ ಬ್ಯಾನರ್ಜಿಯಿಂದ ದೂರ ಇದ್ದು ರೆಬಲ್ ತಂಡವನ್ನು ಕಟ್ಕೊಂಡಿದ್ದಾರೆ. ಆ ರೆಬಲ್ ತಂಡದ ಮುಖ್ಯಸ್ಥ ಇದೇ ರಿತಬ್ರತ ರಾಯ್ ಅವರು ಮಮತಾ ಬ್ಯಾನರ್ಜಿಯವರ ಮಾತನ್ನು ಕೇಳದೆ ತಾನೇ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಅದು ಕೂಡ ಅಧಿಕೃತವಾಗಿದೆ, ಅದು ಕೂಡ ಸ್ಪೀಕರ್ ಒಪ್ಕೊಂಡಿದ್ದಾರೆ. ಹೀಗಾಗಿ ಇದೀಗ ರಿತಬ್ರತ ರಾಯ್ ಅವರ TMC ಪಕ್ಷ ಮಮತಾ ಬ್ಯಾನರ್ಜಿಯವರನ್ನ ಉಚ್ಚಾಟನೆ ಮಾಡುವಂಥ ಹಂತದಲ್ಲಿದೆ. ಇದಕ್ಕೆ ಪೂರಕವೆಂಬಂತೆ ತಮಿಳುನಾಡಲ್ಲಿ 2 ಹಂತದ MP ಸೀಟ್ಗಳಿದೆ. ಒಂದು ಲೋಕಸಭಾ MP ಸೀಟ್ಗಳು, ಮತ್ತೊಂದು ರಾಜ್ಯಸಭೆ MP ಸೀಟ್ಗಳು. ಲೋಕಸಭಾ MP ಸೀಟ್ಗಳು 42 ಬರುತ್ತೆ. ಆ 42ರಲ್ಲಿ 29 MP ಸೀಟ್ಗಳನ್ನು ಅಥವಾ ಲೋಕಸಭಾ ಸದಸ್ಯರನ್ನ 2024ರಲ್ಲಿ ಇದೇ TMC ಗೆದ್ದಿತ್ತು. ಆದರೆ ಇದೀಗ ಬದಲಾದ ಪರಿಸ್ಥಿತಿಯಲ್ಲಿ 9 MPಗಳನ್ನ ಹೊರತುಪಡಿಸಿ 20 MLAಗಳು, 20 ಲೋಕಸಭಾ MPಗಳು ಅಥವಾ ಲೋಕಸಭಾ ಸದಸ್ಯರು ಒಂದು ಗುಂಪನ್ನು ಕಟ್ಟಿಕೊಂಡು TMCಯಿಂದ ತಾವು ದೂರ ಇದ್ದೇವೆ, ಜೊತೆಗೆ ನಾವು ಬಹಿರಂಗವಾಗಿ ಅಥವಾ ಬಾಹ್ಯವಾಗಿ BJPಗೆ ಅಥವಾ NDA ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡ್ತೀವಿ ಅನ್ನುವಂಥ ಬಹಿರಂಗ ಪತ್ರವನ್ನು ಸ್ಪೀಕರಿಗೆ ಕೊಟ್ಟಿದ್ದು. ಅದಾದ ನಂತರ ಮತ್ತು 3-4
ಎಂಪಿಗಳು ಇದೀಗ TMCಯಿಂದ ತೊರೆದು ಅಥವಾ ಮಮತಾ ಬ್ಯಾನರ್ಜಿಯವರ ಬಣದಿಂದ ತೊರೆದು ಇದೀಗ ತಮ್ಮ ಒಂದು ಸಪ್ರೇಟ್ ಬಣವನ್ನು ಕಟ್ಟಿಕೊಂಡು 22-23 ಲೋಕಸಭಾ ಸದಸ್ಯರು ಇದೀಗ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಅಂಶ ಅಂದರೆ ತೃಣಮೂಲ ಕಾಂಗ್ರೆಸ್ನಿಂದ ಅಥವಾ ವೆಸ್ಟ್ ಬೆಂಗಾಲ್ನಿಂದ 13 MP ಸೀಟ್ಗಳು ತೃಣಮೂಲ ಕಾಂಗ್ರೆಸ್ನಿಂದ ಇದ್ವು. ಆ 13ರಲ್ಲಿ 3 ಜನ ರಾಜ್ಯಸಭಾ ಸದಸ್ಯರು ಇದೀಗ ತಮ್ಮ ರಾಜೀನಾಮೆಯನ್ನು ಕೊಟ್ಟು ಹೊರಗೆ ಬಂದಿದ್ದಾರೆ. ತಾವು ಕೂಡ ಮಮತಾ ಬ್ಯಾನರ್ಜಿಯವರ ದೌರ್ಜನ್ಯ, ಮಮತಾ ಬ್ಯಾನರ್ಜಿಯವರ ಭ್ರಷ್ಟಾಚಾರ, ಮಮತಾ ಬ್ಯಾನರ್ಜಿಯವರ ಒಂದು ಏಕಚಕ್ರಾಧಿಪತಿ ಎಲ್ಲದನ್ನು ಬೇಸುತ್ತಿದ್ದೀಗ ನಾವು ಬಾಹ್ಯವಾಗಿ ಬಿಜೆಪಿನ ತೃಣಮೂಲ ಕಾಂಗ್ರೆಸ್ನ ಹೊರಗೆ ಬಂದಿದೆ ಅನ್ನುವಂಥ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗೆ 1-2 ದಿನದಲ್ಲಿ ಮುಂದುವರೆದ್ರೆ ತೃಣಮೂಲ ಕಾಂಗ್ರೆಸ್ನಿಂದ ಇದೀಗ ಮಮತಾ ಬ್ಯಾನರ್ಜಿಯವರು ಉಚ್ಚಾಟನೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಅದೇನೆಂದರೆ, ಒಂದು ಸುವೇಂದು ಅಧಿಕಾರಿ ತೃಣಮೂಲ ಕಾಂಗ್ರೆಸ್ನಲ್ಲಿ ಇದ್ಕೊಂಡು ಮಮತಾ ದೀದಿ ಜೊತೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ರು ಕೂಡ ಕೊನೆಯಲ್ಲಿ ಮಮತಾ ಅವರ ಒಂದು ದೌರ್ಜನ್ಯ, ಮಮತಾ ಅವರ ಒಂದು ಭ್ರಷ್ಟಾಚಾರ, ಮಮತಾ ಅವರ ಒಂದು ಕಿರಿಕಿದೆಯಲ್ಲ, ಅಂದರೆ ಯಾವಾಗ ಅವರ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಎಂಟ್ರಿಯಾಗಿ ತನ್ನ ಹಿಡಿತಕ್ಕೆ ಇಡೀ ಪಕ್ಷವನ್ನು ತೆಗೆದುಕೊಂಡ್ರಲ್ಲ, ಅದಾದ ನಂತರ ಹಿರಿಯ ನಾಯಕರಿಗೆ, ಹಿರಿಯ ಸಚಿವರಿಗೆ, ಹಿರಿಯ ಶಾಸಕರಿಗೆ, ಹಿರಿಯ ರಾಜಕಾರಣಿಗಳಿಗೆ ಮುಜುಗರ ಆಯಿತು. ಅದಾದ ನಂತರ ಒಬ್ಬೊಬ್ಬರೇ ಸುವೇಂದು ಅಧಿಕಾರಿ ಜೊತೆ ನಂಟನ್ನು ಹೊಂದ್ಕೊಂಡ್ರು. ಹೇಗೂ 2026 ಚುನಾವಣೆ ಆಯಿತು, ಚುನಾವಣೆ ಸೋತರು. ಅದಾದ ನಂತರ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದರು. ಅದಾದ ನಂತರ ಇದೀಗ ರಿತಬ್ರತ ರಾಯ್ ಇವರು TMCಯ ಒಂದು ಹಿಡಿತವನ್ನು ಇಟ್ಕೊಂಡ್ರು. ಒಂದು ಹಂತಕ್ಕೆ 1-2 ದಿನದಲ್ಲಿ ಈಗ ರಿತಬ್ರತ ರಾಯ್ ಅವರು TMCಯ ಸಂಸ್ಥಾಪಕಿ ಆಗಿದ್ದಂಥ ಮಮತಾ ಬ್ಯಾನರ್ಜಿಯವರನ್ನ ಉಚ್ಚಾಟನೆ ಮಾಡಿದ್ರು ಕೂಡ ನಮಗೆ ಗೊಂದಲವಿಲ್ಲ, ಸಂಶಯವಿಲ್ಲ. ಯಾಕಂದರೆ ಉಚ್ಚಾಟನೆ ಮಾಡುವ ಹಂತಕ್ಕೆ ಅವರು ಅತ್ಯಧಿಕ ಮೆಜಾರಿಟಿಯನ್ನು ಹೊಂದಿದ್ದಾರೆ. 80 ಸೀಟ್ಗಳಲ್ಲಿ 64 MLAಗಳನ್ನು ರಿತಬ್ರತ ರಾಯ್ ಅವರು ಸಪೋರ್ಟ್ ಮಾಡಿಕೊಂಡಿದ್ದಾರೆ ಮತ್ತು ಅವರ ಎಲ್ಲ ಸಹಿಗಳನ್ನು ಕೂಡ ಸಪೋರ್ಟ್ ತೆಗೆದುಕೊಂಡು ಇದೀಗ TMCಯ ಚಿಹ್ನೆ, ಅಧಿಕೃತ TMCಯ ವಾರಸುದಾರರು ನಾವೇ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. 1-2 ದಿನದಲ್ಲಿ ಇದೇ ರಿತಬ್ರತ ರಾಯ್ ಅವರ ತಂಡ ಅಥವಾ TMC ತಂಡ ಮಮತಾ ಬ್ಯಾನರ್ಜಿಯವರನ್ನ ಉಚ್ಚಾಟನೆ ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಸದ್ಯಕ್ಕೆ TMC ಕಾಂಗ್ರೆಸ್ ಪಕ್ಷದ ಜೊತೆ ಮರ್ಜ್ ಆದರೂ ಕೂಡ ಅದು ದೊಡ್ಡ ವ್ಯಂಗ್ಯ ಕಾರಣಕ್ಕಾಗುತ್ತೆ. ಯಾಕಂದರೆ ನೋಡಿ, ರಿತಬ್ರತ ರಾಯ್ ಮತ್ತು ಬಿಜೆಪಿಯ ಪ್ಲ್ಯಾನ್ ಹೇಗಿದೆ ಅಂದರೆ, ವೆಸ್ಟ್ ಬೆಂಗಾಲ್ನಲ್ಲಿ TMC ಇರಬೇಕು, ಆ ಮುಖಾಂತರ ಕಾಂಗ್ರೆಸ್ ಹಿನ್ನಡೆ ಆಗಬೇಕು. ಒಂದು ವೇಳೆ TMC ಇಲ್ಲ, TMC ಮರ್ಜ್ ಆಯ್ತಂದರೆ ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಏಕಾಏಕಿ ಹೋರಾಟ ಆಗುತ್ತೆ. ಆಗ ಕಾಂಗ್ರೆಸ್ ಪಕ್ಷ 42ರಲ್ಲಿ 10 ಗೆದ್ರೂ ಕೂಡ ಕಾಂಗ್ರೆಸ್ಗೆ ಲಾಭವಾಗುತ್ತೆ. ಹಾಗಾಗಿ ಯಾವುದೇ ಕಾರಣ ಕೂಡ ಕಾಂಗ್ರೆಸ್ಗೆ ಲಾಭವಾಗಬಾರದು ಎನ್ನುವ ದೃಷ್ಟಿಯಲ್ಲಿ ಇದೀಗ ಬಿಜೆಪಿ ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿದೆ. ಹೀಗಾಗಿ ಆ ಮಾಸ್ಟರ್ ಪ್ಲ್ಯಾನ್ ಏನಂದರೆ, ಬಿಜೆಪಿಯೂ ಇರಬೇಕು, ಜೊತೆಗೆ ಹೋರಾಟಕ್ಕಾಗಿ ತೃಣಮೂಲ ಕಾಂಗ್ರೆಸ್ ಸಹ ಇರಬೇಕು. ಒಂದು ವೇಳೆ TMC ಗೆದ್ದರೂ ಕೂಡ ಅದು ಕಾಂಗ್ರೆಸ್ ಜೊತೆ ಅಷ್ಟಕ್ಕಷ್ಟು ಇರಲ್ಲ, ಅಷ್ಟಕ್ಕಷ್ಟು ಸನಿಹ ಇರಲ್ಲ. ಯಾವಾಗ ಮಮತಾ ಬ್ಯಾನರ್ಜಿ ಇದ್ರೂ ಕೂಡ ಕಾಂಗ್ರೆಸ್ನವರಿಗೆ ಅಷ್ಟು ನಂಬಿಕೆ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಯಾವ ಬೇಕಾದ್ರೂ ಚೇಂಜ್ ಆಗ್ಬೋದು, ಯಾವ ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾನೆ ಬಂದಿದ್ರು. ಜೊತೆಗೆ ಮಮತಾ ಬ್ಯಾನರ್ಜಿಯವರು ಒಂದೇ ಮಾತನ್ನು ನೋಡ್ತಾ ಹೋದರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಏಕಾಂಗಿ ಎಷ್ಟು ಗೆದ್ದಿದೆಯಲ್ಲ ಅಷ್ಟು ಸೀಟನ್ನು ನಾವು ತೃಣಮೂಲ ಕಾಂಗ್ರೆಸ್ ಪಕ್ಷ ವೆಸ್ಟ್ ಬೆಂಗಾಲ್ನಿಂದ ಗೆದ್ದು ಬೀಗ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಜೊತೆಗೆ ಈ ಹಿಂದೆ ಮೈತ್ರಿ ಆದಾಗ ಕೂಡ ಎಲ್ಲೂ ಕೂಡ ರಾಹುಲ್ ಗಾಂಧಿ ಮತ್ತು ಮಮತಾ ಬ್ಯಾನರ್ಜಿ ಒಟ್ಟಾಗಿ ಕಾಣಿಸ್ಕೊಂಡಾಗಲಿ, ಒಟ್ಟಾಗಿ ವೇದಿಕೆಯನ್ನು ಹಂಚಿಕೊಂಡಾಗಲಿ ಇಲ್ಲವೇ ಇಲ್ಲ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ನಿನ್ನೆ ಒಂದು 3-4 ದಿನದಿಂದ ಸೋನಿಯಾ ಗಾಂಧಿ ಜೊತೆ ಪದೇ ವೇದಿಕೆ ಮೇಲೆ ಕಾಣಿಸ್ಕೊಳ್ತಿದ್ರೆ, ಪದೇ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ರೆ. ಆದರೆ ಒಂದು ಹಂತಕ್ಕೆ ಇವತ್ತು ಬೆಳಗ್ಗೆ TMC ಪಕ್ಷ ಕಾಂಗ್ರೆಸ್ ಜೊತೆ ಮರ್ಜ್ ಆಗುತ್ತೆ ಅನ್ನುವಂಥ ಮಾತಿನ ನಡುವೆ ಇದೀಗ ಮತ್ತೊಂದು ಹಂತಕ್ಕೆ TMC ಪಕ್ಷದಿಂದಲೇ ಮಮತಾ ಬ್ಯಾನರ್ಜಿ ಉಚ್ಚಾಟನೆಯಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಇದೀಗ TMC ಪಕ್ಷದಲ್ಲಿ ಅಧಿಕೃತವಾಗಿ TMC ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಸ್ಥಾನವಿಲ್ಲ. ಹೀಗಾಗಿ ಯಾವ ಲೆಕ್ಕದಲ್ಲಿ TMC ಪಕ್ಷ ಕಾಂಗ್ರೆಸ್ ಪಕ್ಷ ಜೊತೆ ವಿಲೀನ ಅಂದರೆ ಮರ್ಜ್ ಆಗುತ್ತೆ ಅನ್ನುವಂಥ ಒಂದು ಕಾಕತಾಳೀಯ ಪ್ರಶ್ನೆ ಇದೀಗ ಜನರು ಕೇಳ್ತಾ ಇದ್ರು. ಹೀಗಾಗಿ ಯಾವುದೇ ಗೊಂದಲ ಸದ್ಯಕ್ಕೆ ಬೇಡ ಎನ್ನುವ ದೃಷ್ಟಿಯಲ್ಲಿ ಒಂದು ಹಂತಕ್ಕೆ ಮಾತುಕತೆಯಾಗಿ ಇದೀಗ ಕಾಂಗ್ರೆಸ್ ಪಕ್ಷ ಒಂದು ಮಾತನ್ನು ಹೇಳಿದೆ, ಯಾವುದೇ ಕಾರಣಕ್ಕೂ ಸದ್ಯಕ್ಕೆ ಈ ಮರ್ಜ್ ಆಗುವಂಥ ಸ್ಥಿತಿ ಇಲ್ಲ. TMC ಕೂಡ ಇರುತ್ತೆ, ನಾವು ಕೂಡ ಇರ್ತೇವೆ. ಮುಂದಿನ ಹಂತಗಳಲ್ಲಿ ಇಂಡಿಯಾ ಒಕ್ಕೂಟ ಹೇಗೆ ನಾವು ಬಿಜೆಪಿಯನ್ನು ಎದುರಿಸಬೇಕು ಅನ್ನುವಂಥ ಒಂದು ಮಾತುಕತೆ ಮಾತ್ರ ನಡೆದಿದೆ ಅನ್ನುವಂಥ ಮಾತು ಕೇಳಿ ಬರ್ತಿದೆ. ಇದರ ಮುಂದುವರೆದ ಭಾಗವಾಗಿ TMC ಕೂಡ ಹೇಳ್ತಾ ಇದೆ, ಸದ್ಯಕ್ಕೆ ನಾವು ಮರ್ಜ್ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಮುಂದೆ ನೋಡಬೇಕು, ಮುಂದಿನ ಬೆಳವಣಿಗೆಗಳು ನೋಡಬೇಕು ಅನ್ನುವಂಥ ಸದ್ಯದ ಮಾಹಿತಿ ಇದೆ. ಒಂದು ಹಂತಕ್ಕೆ TMC ಪಕ್ಷ ಏನಾದರೂ ಮಾಡಿ ತನ್ನ ಒಂದು ಚಿಹ್ನೆಯನ್ನು ಕಾಪಾಡಿಕೊಳ್ಳಬೇಕಾದ ಈಗಾಗಲೇ 25 MPಗಳು ಲೋಕಸಭಾ ಸದಸ್ಯರು ಬಿಜೆಪಿ ಸಪೋರ್ಟ್ ಮಾಡ್ತಿದ್ದಾರೆ ಅಥವಾ ಸಪರೇಟ್ ಬಣವನ್ನು ಕಟ್ಕೊಂಡಿದ್ದಾರೆ. 3 ರಾಜ್ಯಸಭಾ ಸದಸ್ಯರು ರಾಜೀನಾಮೆ ಕೊಟ್ಟಿದ್ದಾರೆ. 65 MLAಗಳು ಔಟ್, 64 MLAಗಳು ಔಟ್ ಆಫ್ 80 ಬೇರೆ ಬಣವನ್ನು ಕಟ್ಕೊಂಡು ಇದೀಗ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ತಾವೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದರಿಂದ ಮುಂದೆ 2 ದಿನಗಳಲ್ಲಿ ಎಲ್ಲರೂ ಕೂಡ ತಮ್ಮ ಪಕ್ಷವನ್ನು ಬಿಟ್ಟು ಹೋದರೆ ಏಕಾಂಗಿಯಾಗಿ ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಏಕಾಂಗಿಯಾಗಿ ಇರಬೇಕಾದಂತರು ಅಭಿಷೇಕ್ ಬ್ಯಾನರ್ಜಿ ಮತ್ತು ಮಮತಾ ಬ್ಯಾನರ್ಜಿ ಅನ್ನುವಂಥ ಇಬ್ಬರು
ಕುಟುಂಬದ ಕುಡಿಗಳು ಮಾತ್ರ. ಹೀಗಾಗಿ ಮುಂದಿನ ದಿನಗಳು ಏನಾಗುತ್ತೆ ಕೂಡ ಕಾದು ನೋಡಬೇಕಾಗಿದೆ. ಏನೇ ಆಗಲಿ TMCಯಿಂದ ಸದ್ಯವೇ ಮಮತಾ ಬ್ಯಾನರ್ಜಿ ಉಚ್ಚಾಟನೆಯಾದರೂ ಸಂದೇಹವಿಲ್ಲ, ಸಂಶಯವಿಲ್ಲ. ಎಲ್ಲ ಪ್ಲ್ಯಾನ್ ಹಿಂದೆ BJP ಆಟ ಆಡ್ತಾ ಇದ್ದಾರಾ, ಅಮಿತ್ ಶಾ ಅವರ ಕೈವಾಡೇನು ನಡೀತಿದೆ ಎಲ್ಲವೂ ಕೂಡ ನೋಡಬೇಕು. ಆದರೆ ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಹಂತಕ್ಕೆ ಪಕ್ಷ ಸೋತಾಗ ಈ ಲೆವೆಲ್ಗೆ ಮಕಾಡಿ ಮಲಗಿಸುವಂಥ ಸ್ಥಿತಿ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯ ಬೆಳವಣಿಗೆಯ ಕೆಟ್ಟ ಬೆಳವಣಿಗೆ ಎಲ್ಲವೂ ಕೂಡ ಕಾದು ನೋಡಬೇಕು. ಆದರೆ ಒಂದು ಹಂತಕ್ಕೆ TMC ರಿತಬ್ರತ ರಾಯ್ ಇವರು ಸಪರೇಟ್ ಆದ ಒಂದು ಇದೇ ಚಿಹ್ನೆಯಿಂದ ಕಟ್ಕೊಂಡು BJP ವಿರುದ್ಧ ಹೋರಾಡಿದ್ರೆ ಅದಕ್ಕೊಂದು ಮರ್ಯಾದೆ ಇದ್ದಿತ್ತು. ಆದರೆ ಏನೋ ಆಗಿ BJP ಕೈವಾಡದಿಂದ ರಿತಬ್ರತ ರಾಯ್ ಇವರು ಕೆಲಸ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಒಂದು ವೇಳೆ ರಿತಬ್ರತ ರಾಯ್ ಇವರು ಸ್ವಂತ ಒಂದು ಬುದ್ಧಿಯಿಂದ BJP ವಿರುದ್ಧ ಹೋರಾಡಲಿಕ್ಕೆ ತಮ್ಮ ಒಂದು ಬಣವನ್ನು ಕಟ್ಕೊಂಡ್ರೆ ಅದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯ ಸುದ್ದಿ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಅದು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಆಗತ್ತೆ ಅನ್ನೋದು ಕೂಡ ಕ್ಷಣದಿಂದ ಕ್ಷಣಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.